ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ವೆಲ್ಕಮ್. ಸೊ ಹೇಗಿದ್ದೀರಾ ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತಾ? ಏನು ಪ್ರಿಪೇರ್ ಮಾಡಿದ್ರಿ, ಏನು ತಿಂದ್ರಿ ಕಮೆಂಟಲ್ಲಿ ಹೇಳಿ. ಎಲ್ಲ ಕೆಲಸ ಮುಗೀತು ಗಾಯ್ಸ್. ಗುರುವಾರ ವಾರ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದಾಯಿತು. ಮಕ್ಕಳನ್ನು ಸ್ಕೂಲಿಗೆ ಕಳಿಸಾಯಿತು. ವಾಕ್ ಮುಗಿಸ್ಕೊಂಡು ಬಂದು ಹರಿ ಬರೀಲಿ ಎಲ್ಲ ಮಾಡಾಯಿತು. ಗೋಡಾನಲ್ಲಿ ಫುಲ್ ಕೆಲಸ ಇದೆ, ಫುಲ್ ಹುಡುಗರು ಹಾವಳಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಏನೇನಾಯಿತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಿಲ್ಲ, ಬಟ್ ಆದರೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ, ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಈ ವ್ಲಾಗ್ ಏನು, ಕಂಟೆಂಟ್ ಏನು ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಆ್ಯಕ್ಚುಲಿ. ಸೊ ಸ್ಟೇ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಕೈಯೆಲ್ಲ ಗಾಯ 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 ಎಲ್ಲ ಕಡೆ ಉರಿ 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 ನೋಡಿ ಗೈಸ್. 1 ಗಾಯ, 2 ಗಾಯ, 3 ಗಾಯ. ಆ್ಯಕ್ಚುಲಿ ಗಾಯ ಕೌಂಟ್ ಮಾಡಬಾರ್ದಂತೆ, ಗಾಯ ಜಾಸ್ತಿ ಆಗತ್ತಂತೆ, ಆದ್ರೆ ಕೌಂಟ್ ಮಾಡ್ತೀನಿ. ಎಲ್ಲ ರೈಟ್ ಹ್ಯಾಂಡ್ಗೆ ಹಾಕ್ತಾಯಿದೆ. ಯಾಕೆ ಏನು ಗೊತ್ತಿಲ್ಲ. ನಾನು ತುಂಬ ನೆಗೆಟಿವ್ ಎನರ್ಜಿ ನಂಬ್ತೀನ, ಅದ್ರ ಬಗ್ಗೆ ಎಲ್ಲ ನಂಬ್ತೀನ. ಸೊ ಪಾಸಿಟಿವ್ ಇದೆ ಅಂದಿದ ತಕ್ಷಣ ನೆಗೆಟಿವ್ ಕೂಡ ಇರುತ್ತೆ. ಏನೇನಾಯಿತು ಅಂತ ಶೇರ್ ಮಾಡ್ಕೋತೀನಿ. ವ್ಲಾಗ್ನ ನೋಡ್ಕೊಂಬನ್ನಿ, ಆ್ಯಡ್ ಮಾಡ್ತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ವಲ್ಪ ತಿಂಡಿ ತಿನ್ನಬೇಕು. ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ, ಪ್ರಸಾದ ತಿನ್ನಬೇಕು. ಪ್ರಸಾದ ತಿಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಕೂಡ ಪೂಜೆ ನೋಡಿ. ದೇವ್ರ ಮನೆ ರಂಗೋಲಿ ಹೇಗಿದೆ ಕಮೆಂಟಲ್ಲಿ ಹೇಳಿ. ದೇವ್ರ ಮನೆ ಪೂಜೆ ಕೂಡ ಆಗಿದೆ. ಏನು ಗೊತ್ತಾ, ಒಬ್ರು ಕೇಳ್ತಾಯಿದ್ರು, ದೇವ್ರ ಮನೇಲಿ ಹಾಲು ಇಟ್ಟಿರ್ತೀರಾ, ಪ್ರಸಾದ ಇಟ್ಟಿರ್ತೀರಾ, ಎಷ್ಟೊತ್ತು ತನಕ ಇಟ್ಟಿರ್ತೀರಾ, ಏನು ಮಾಡ್ತೀರಾ? ಸಂಜೆ ತನಕ ಇಟ್ಟಿರ್ತೀನಿ. ಸಂಜೆ ಪೂಜೆ ಆದಮೇಲೆ ತೆಗೆದು ಹಾಲೆಲ್ಲ ಬಿಸಿ ಮಾಡಿ ನಾವೆಲ್ಲ ಫ್ಯಾಮಿಲಿ ಸ್ವಲ್ಪ ಕುಡಿತೀವಿ. ಪ್ರಸಾದ ನಾವೇ ತಿಂತೀವಿ. ಇವತ್ತು ಬೆಳಗ್ಗೆ ಇಟ್ಟರೆ ಸಂಜೆ ತನಕ ಇಟ್ಟಿರ್ತೀನಿ, ತೆಗೆದುಬಿಡ್ತೀನಿ. ಮತ್ತು ನಾಳೆ ಬೇರೆ ಇಡಬೇಕಲ್ವ, ಹಾಗಾಗಿ. ಸೊ ಹೊಟ್ಟೆ ಹಸುತ್ತಾ ಇಲ್ಲ, ಗ್ಯಾಸ್ಟ್ರಿಕ್ಕೋ ಏನೋ ಗೊತ್ತಿಲ್ಲ. ಕೆಳಗಡೆ ಬಿಸಿ ಬಿಸಿ ಹೋಳಿಗೆ ಮಾಡ್ತಾಯಿದ್ದಾರೆ, ಅದು ಸ್ವಲ್ಪ ತುಂಬಿಸ್ಕೊಡ್ಬೇಕಂತೆ. ಅಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸ ಮಾಡಿ ಸಿಗ್ತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನೋಡ್ಕೊಂಬನ್ನಿ. ವ್ಲಾಗ್ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಆಯಿತಾ? ಕಂಟಿನ್ಯೂ ಮಾಡ್ತೀನಿ ಆಯಿತಾ? ವಾಕ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ತಕ್ಷಣ ಹಾಲು ಕಾಯೋಕ್ಕಿಟ್ಟು ಮಕ್ಕಳಿಗೆಲ್ಲ ಹಾಲು ಕಾಯಿಸಿ, ನಾನೊಂದು ಕಪ್ ಕಾಫಿ ಮಾಡಿಕೊಂಡು ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸಿ ಇಟ್ಟು ಬಾಕ್ಸ್ಗೆಲ್ಲ ಬಿಸಿನೀರು ಬೇಕಲ್ವ ಅಂತ ಸತೀಶ್ಗೆ ಚಪಾತಿ ಮಾಡಿದೆ. ಸೊ ನಾನು ಚಿತ್ರಾನ್ನ ಮಾಡಿದೆ ಇವತ್ತು. ನಿಂಬೆಹಣ್ಣು ಚಿತ್ರಾನ್ನ ಮಾಡಿ ಎಲ್ಲ ಕೆಲಸ, ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಯಾಕಂದರೆ ಗುರುವಾರ ವಾರ ಪೂಜೆ. ಸೊ ಹಾಗಾಗಿ ಮಕ್ಕಳಿಗೆ ಡಬ್ಬಿ ಎಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ ಎಲ್ಲ ಕಟ್ಟಿ, ನಾನು ಕೂಡ ಒಂದು ಕಪ್ ಕಾಫಿ ಕುಡಿದು, ತುಂಬ ಚಳಿ ಇತ್ತು, ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟು, ನಾನು ಎಲ್ಲ ಕೆಲಸ ಮುಗಿಸಿ, ಮನೆ ಕೆಲಸ ಮುಗಿಸಿ, ಪಾತ್ರೆ ತೊಳೆದು, ಬಟ್ಟೆ ಒಗೆದು, ನಾನು ಫ್ರೆಶ್ ಅಪ್ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆ ರೆಡಿ ಮಾಡಿಕೊಂಡು, ಯಪ್ಪ ನಿಜಕ್ಕೂ ಸುಸ್ತಾಗ್ಬಿಡುತ್ತೆ ವಾರಗಳಲ್ಲಿ. ಸೊ ಇವತ್ತು ರಾಘವೇಂದ್ರ ಸ್ವಾಮಿಗೆ ಹಾಲು ದ್ರಾಕ್ಷಿ ತಂದಿದ್ದರು, ಎಲ್ಲನೂ ಇಟ್ಟು ನೈವೇದ್ಯ ಅರ್ಪಿಸಿ ಪೂಜೆ ಮಾಡಿದೆ. ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಬಿಕಾಸ್ ರಾಯರ ಫೋಟೋದಿಂದ ಮಹಾಮಂಗಳಾರತಿ ಮಾಡುವಾಗ ನನಗೆ ಹೂ ಪ್ರಸಾದ ಕೂಡ ಸಿಕ್ಕಿದ್ದು ನನಗೆ ಕಣ್ಣಂಚಲ್ಲಿ ನೀರು ಬಂತು. ಯಾಕಂದರೆ ನಾನು ಮಾಡ್ತಾ ಇರೋ ಪ್ರತಿಯೊಂದು ರಾಯರು ನೋಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಖುಷಿ ಆಯಿತು ನನಗೆ. ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ, ಆ ಕ್ಷಣ ಕೈಯಲ್ಲಿ ಮೊಬೈಲ್ ಇರಲಿಲ್ಲ. ಇದ್ದಿದ್ದರೆ ಹೂ ಪ್ರಸಾದ ಬೀಳೋದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಬಂದೆ. ಇವತ್ತಂತೂ ನನಗಂತೂ ತುಂಬಾ ಮಾಡಿದ್ದೀನಿ, ಏಕೆಂದರೆ ಮಹಾಮಂಗಳಾರತಿ ಮಾಡ್ತಾರೆ ರಾಯರಿಗೆ 8 ಗಂಟೆಯಿಂದ 8:30 ಒಳಗಡೆ. ನಾನು ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ 8:25 ಬಂದೆ. ಸಖತ್ ಇಷ್ಟ ಆಯಿತು ನನಗೆ, ಏಕೆಂದರೆ ಬೃಂದಾವನ ರಾಯರ ಮಠದ ನಂತರ ಆಲಯದಲ್ಲಿ
ರಾಯರನ್ನ ನೋಡಿದಷ್ಟೇ ಖುಷಿ ಆಯಿತು. ಮಹಾಮಂಗಳಾರತಿ ನೀವು ನೋಡಿ ನಮ್ಮಪ್ಪ ರಾಯರನ್ನ ಕಣ್ ತುಂಬಿಸ್ಕೊಳ್ಳಿ. ರಾಯರಂದರೆ ಯಾರಿಗೆ ತಾನೇ ಭಕ್ತಿ ಇಲ್ಲ, ಎಲ್ರಿಗೂ ಇಷ್ಟ. 5 ಥರ ಮಹಾಮಂಗಳಾರತಿ ಮಾಡ್ತಾರೆ. ನಾನು ಕೂಡ ಅದೇ ಟೈಮಲ್ಲಿ 2 ತುಪ್ಪದ ದೀಪಗಳನ್ನ ತೊಗೊಂಡು ರಾಯರಿಗೆ ಮಹಾಮಂಗಳಾರತಿ ಮಾಡಿಕೊಂಡು, ನಾನಂತೂ ರಾಯರ ಹತ್ರ ಏನೂ ಕೇಳಲ್ಲ. ಬೇಕಂದರೆ ರಾಯರಿಗೆ ಎಲ್ಲ ಗೊತ್ತು ನನ್ನ ಲೈಫಲ್ಲಿ ಏನು ನಡೀತಿದೆ ಬಿಡ್ತಿದೆ ಅಂತ. ಸೊ ಹಾಗಾಗಿ ರಾಯರ ಹತ್ರ ನಾನು ಕೇಳೋದು ಒಂದೇ, ಆರೋಗ್ಯ ಕೊಡು, ಯಾವಾಗಲೂ ಖುಷಿಯಿಂದ ಇರೋ ಥರ ನನ್ನ ಜೀವನನ ನೋಡ್ಕೊ ನೀನೇ ಭಗವಂತ ಅಂತ. ಅಲ್ಲಿಂದ ಸಿದ್ಧಾರ್ಥ ಲೇಔಟಲ್ಲಿರೋಂಥ ಸಾಯಿಬಾಬಾ ಮಂದಿರಕ್ಕೂ ಬಂದೆ. ಯಾಕಂದರೆ ಅವಾಗಿನ ಜಸ್ಟ್ 8:45, ಇಷ್ಟು ಬೇಗ ಮನೆಗೆ ಹೋಗಿ ಮಾಡೋಂಥದ್ದು ಏನೂ ಇರಲಿಲ್ಲ. ಎಲ್ಲ ಕೆಲಸ ಆಲ್ರೆಡಿ ನಾನು ಫಿನಿಷ್ ಮಾಡಿದ್ದೆ. ಅಭಿಷೇಕ ಮಾಡ್ತಾಯಿದ್ರು ಸ್ವಾಮಿಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಬಿಸ್ಕೆಟ್ ಎಲ್ಲ ಕೊಟ್ಟರು, ಇಸ್ಕೊಂಡು ಮನೆಗೆ ಬಂದು ವೆಲ್ಕಮ್ ವಿಡಿಯೋ ನೀವು ನೋಡಿದ್ರಿ. ತುಂಬ ಕೆಲಸ ಇತ್ತು. ಮಹಾರಾಣಿ ಕಾಲೇಜ್ಗೆ ಬಿಸಿಬೇಳೆಭಾತ್, ಮೊಸರನ್ನ ಮತ್ತು ಬೇರೆ ಪಾರ್ಟಿಗೆ ಅಡುಗೆ ಎಲ್ಲನೂ ಸತೀಶ್ ಪಾಪ ಒಬ್ಬರೇ ರೆಡಿ ಮಾಡ್ತಾಯಿದ್ದಾರೆ. ಇನ್ನೂ ಬೇಳೆ ಹೋಳಿಗೆ ಮಾಡಬೇಕಾಗಿತ್ತು. ತುಂಬ ಹುಡುಗರಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅವರೆಲ್ಲರೂ ಸತೀಶ್ ಕೊಡೋ ರುಚಿ, ಕೈ ರುಚಿ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಅವರೇ ಇನ್ನೂ ಒಂದು ಮನೆ ಗೃಹ ಪ್ರವೇಶ ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ. ಸೊ ಮನೆ ಗೃಹ ಪ್ರವೇಶ ಕೂಡ ಇತ್ತು. ಅಲ್ಲಿಗೂ ಕೂಡ ಎಲ್ಲ ಸಾಮಾನು, ವಾಟರ್ ಬಾಟ್ಲಲ್ಲಿ ಎಲ್ಲನೂ ಸಪ್ಲೈ ಮಾಡಬೇಕಾಗಿತ್ತು. ಸೊ ಬಿಳಿ ಹೋಳಿಗೆ ನಾನು ಅಂದಾಗೆ ಬೇಳೆ ಹೋಳಿಗೆ ಮಾಡಬೇಕಾಗಿತ್ತು. ಬಾಯಲ್ಲಿ ಸ್ವಲ್ಪ ಬೇಗ ಬೇಗ ತುಂಬಿಸ್ಕೊಡು ಅಂತ ಸತೀಶು ಕರೀತಾಯಿದ್ರು. ಅವರು ತಿಂಡಿ ತಿಂದಿಲ್ಲ, ನಾನು ತಿಂಡಿ ತಿಂದಿಲ್ಲ. ನಾನು ಹೇಳ್ತಾ ಇದ್ದೆ ಇಲ್ಲೇ ಹಾಕೊಂಬಂದು ಕೊಡ್ಲಾ, ಚಪಾತಿ ಮಾಡಿದ್ದೀನಿ ಅಂತ. ಅದಕ್ಕೆ ಆಮೇಲೆ ತಿಂದ್ರಾಯ್ತು, ಬೇಡ ಬಾ ಅಂತ ನನ್ನ ಫೋನ್ ತಂದರೆ ಸಾಕು ಈ ಹುಡುಗರು ಮುಖ ಮುಚ್ಕೋತಾರೆ. ಅಕ್ಕ ನನ್ನ ವಿಡಿಯೋ ಮಾಡಬೇಡ ಅಕ್ಕ, ನನ್ನ ವಿಡಿಯೋ ಮಾಡಬೇಡ ಅಕ್ಕ ಅಂತ. ಏಕೆಂದರೆ ಕೆಲವೊಂದು ಕಮೆಂಟ್ಗಳಿಗೆ ಹುಡುಗರುಗಳಿಗೂ ಬೇಜಾರಾಗುತ್ತೆ. ಅವರೆಲ್ಲ ನನ್ನ ವೀಡಿಯೋಸ್ ನೋಡ್ತಾರೆ. ಸೊ ಅದಕ್ಕೆ ಹೇಳೋದು, ದಯವಿಟ್ಟು ಕಮೆಂಟ್ ಮಾಡುವಾಗ ಎಚ್ಚರಿಕೆಯಿಂದ ಕಮೆಂಟ್ ಮಾಡಿ. ನೀವೇನೋ 5 ನಿಮಿಷ ಕಮೆಂಟ್ ಮಾಡಿಬಿಡ್ತೀರ, ಅದರಿಂದ ಎಷ್ಟು ಜನ ಸಫರ್ ಪಡ್ತಾರೆ ಅಂತ ಯಾವುದಾದ್ರೂ ಕಲ್ಪನೆ ಮಾಡ್ಕೊಂಡಿದ್ದೀರಾ? ಮಾಡ್ಕೊಳ್ಳೋಕೆ ಸಾಧ್ಯವೂ ಇಲ್ಲ ನೀವು. ಸೊ ನೋಡಿ, ಸತೀಶ್ ಹೋಳಿಗೆ ತೆಗಿತಾ ಇದ್ದಾರೆ, ಅಂದರೆ ಹೋಳಿಗೆನ ಕೈಯಲ್ಲಿ ತೀಡ್ತಾ ಇದ್ದಾರೆ. ನಾನು ತುಂಬಿಸ್ಕೊಡ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಮೈದನ ಕೂಡ ಇದ್ದಾರೆ. ನಾವು ಹಾಗೆ ಗೈಸ್, ಹುಡುಗರು ಅಂದರೆ ಅಣ್ಣ ತಮ್ಮಂದ್ರ ಸಮಾನ. ನೀವುಗಳಂತಿರಲ್ಲ ಕೆಲವೊಂದು ಹೆಣ್ಮಕ್ಳು ಹುಡುಗರ ಜೊತೆ ಹಲ್ಲು ಬಿಟ್ಕೊಂಡು ನಿಂತಿರ್ತೀಯ ಅಂತ. ನಮ್ಮ ಅಣ್ಣ ತಮ್ಮಂದ್ರ ಜೊತೆ ಹಲ್ಲು ಬಿಡೋಕ್ಕೆ ಎಂಥ ತೊಂದರೆ ಅಲ್ವಾ. ಅಣ್ಣ ತಮ್ಮಂದ್ರ ಜೊತೆ ಹುಟ್ಟಿರೋರ್ಗಷ್ಟೇ ಅಣ್ಣ ತಮ್ಮಂದ್ರ ಬೆಲೆ ಗೊತ್ತಿರುತ್ತೆ. ನೀವುಗಳೆಲ್ಲ ಹುಟ್ಟಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಈ ರೀತಿಯಾಗಿ ನಾನ್ಸೆನ್ಸ್ ಆಗಿ ಕಮೆಂಟ್ ಮಾಡ್ತೀರಾ. ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಹೇಳಿದರೆ ತಾನೇ ಗೊತ್ತಾಗೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಹೀಗೆ ಎಲ್ಲ ಕೆಲಸ ಮುಗಿಸಿ ನನಗಂತೂ ಹೊಟ್ಟೆ ಚುರುಗುಡ್ತಾ ಇತ್ತು. ಬಿಕಾಸ್ ಆಫ್ ಬೆಳಗ್ಗೆ ವಾಕ್ ಮಾಡಿದ್ದೀನಿ, ಎಲ್ಲ ಕೆಲಸ ಮಾಡಿದ್ದೀನಿ, ಹೊಟ್ಟೆ ಲಾಗ ಆಗ್ತಾಯಿತ್ತು. ಮನೆಗೆ ಬಂದು ಸ್ವಲ್ಪ ಚಿತ್ರಾನ್ನ, ಬಿಸಿ ಬಿಸಿ ಪಕೋಡ ಮಾಡ್ತಾಯಿದ್ರು. ಒಂದು ಪಕೋಡ ಹಾಕ್ಕೊಂಡು ಸ್ವಲ್ಪ ಚಿತ್ರಾನ್ನ ತಿಂದೆ. ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು, ಅವ್ರಿಗೂ ಕೂಡ 2 ಚಪಾತಿ, ಸ್ವಲ್ಪ ಚಿತ್ರಾನ್ನ ಹಾಕ್ಕೊಟ್ಟೆ. ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಸೊ ಬೇಗ ಬೇಗ ತಿಂಡಿ ತಿಂದು ನೋಡಿ, ಬೇಗ ಬೇಗ ರೆಡಿಯಾಗಿ ಶರ್ಟ್ ಬಟನ್ ಹಾಕ್ಕೊಳಕ್ಕೆ ಅವ್ರಿಗೆ ಟೈಮ್ ಇಲ್ಲ. ರೋಡ್ ಫುಲ್ಲು ಹಾಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದಾರೆ ಏನೋ ಆಯಿತಾ, ಸಸ್ಪೆನ್ಸ್. ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ಏನಾದರೂ ನಿಮಗೆ ನಾವೇನೋ ಒಂದು ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಅದೇನು ಅಂತ ಗೊತ್ತಾದರೆ ಕಮೆಂಟಲ್ಲಿ ಹೇಳಿ. ಅದೇ ಖುಷಿಲಿ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ಕೋಬೇಕಾಯಿತು, ಕೂದಲೆಲ್ಲ ಒಣಗಿಸ್ಕೋಬೇಕಾಗಿತ್ತು. ನಾನು ಕೂಡ ಬಟ್ಟೆ ಎತ್ಕೊಂಡು ಕೂದಲು ಒಣಗಿಸ್ಕೊಂಡು, ಬಿಸಿಲಿಗಂತೂ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ. ಒಂಥರ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗಿತ್ತು ನನಗೆ. ಏನಾದ್ರು ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ ಗಾಯ್ಸ್. ಇನ್ನು 10 ನಿಮಿಷ ಹೋದರೆ 1 ಗಂಟೆ ಕರೆಕ್ಟಾಗಿ ಟೈಮು, 1 ಗಂಟೆ ಕರೆಕ್ಟಾಗಿ ಇಷ್ಟ ತನಕ ಕೆಲಸ ಮುಗೀತು. ಜಸ್ಟ್ ಇವಾಗ 10 ನಿಮಿಷ ಆಯಿತು. ಸತೀಶ್ಗೂ ತಿಂಡಿ ಕೊಟ್ಟು ನಾನು ಕೂಡ ತಿಂಡಿ ತಿಂದು ಏನೋ ಒಂಥರ ಸಮಾಧಾನ. ನೋಡಿ ಗೈಸ್, ಕೈಯಿದು ಗಾಯದು ಮಾರ್ಕ್ ಹೋಗ್ತಾನೇ ಇಲ್ಲ. ಅದು ಈ ಮಾರ್ಕ್ಗೆ ಏನು ಹಾಕಬೇಕು, ಈ ಬ್ಲ್ಯಾಕ್ ಮಾರ್ಕ್ ಹೋಗಬೇಕು ಅಂದರೆ ಏನಾದರೂ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡಿದ್ರೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ಆರ್ಗ್ಯಾನಿಕ್ಕಾಗಿ ಮನೇಲಿ ಕೇಳ್ಕೊತಾ ಇದ್ದೀನಿ. ನಾನು ನಿಂಬೆಹಣ್ಣೆಲ್ಲ ಹಚ್ಚಿದೆ, ಹೋಗಲಿಲ್ಲ. ಬೇರೆ ಏನಾದರೂ ಹೋಮ್ ರೆಮಿಡಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸತೀಶ್ ಕಾಲ್ ಮಾಡ್ತೀನಿ, ರೆಡಿಯಾಗು ಅಂತ ಹೇಳಿದ್ದಾರೆ. ಏನು ಎತ್ತಾ ಪ್ರತಿಯೊಂದು ಅಪ್ಡೇಟ್ ಕೊಡ್ತೀನಿ. ಕೆಲಸ ಆಗೋಕ್ಕೆ ಮುಂಚೆ ಏನು ಹೇಳ್ಬೇಡ
ವಿಡಿಯೋ ಮಾಡಬಾರ್ದು ಅಂತಲೂ ಕೂಡ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ತಲೆ ಒಣಗಿಲ್ಲ ಗೈಸ್, ಇಲ್ಲೆಲ್ಲ ಹಸಿ ಹಸಿ ಇದೆ. ಹಾಗಾಗಿ ಸ್ವಲ್ಪ ಬಟ್ಟೆ ಎತ್ಕೋತಾ ಇದ್ನಲ್ಲ, ಬಿಸಿಲಿಗೆ ಡ್ರೈ ಆಗಲಿ ಅಂತ ಬಿಚ್ಚಿದ್ದೆ. ಅವರೇನಾದರೂ ಕಾಲ್ ಮಾಡಿದ್ರೆ ಸತೀಶು ಹೋಗಬೇಕು ಇಲ್ಲಿಗೆ ಏನು ಅಂತ, ಹೋಗೋ ಕೆಲಸ ಆಗೋಕ್ಕೆ ಆದರೆ ಖಂಡಿತವಾಗ್ಲೂ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ಏನು ಹೇಳೋದು ಇಲ್ಲ, ಕೇಳೋದು ಇಲ್ಲ. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ವಲ್ಪ ಥರ್ಸ್ಟಿ ಫೀಲ್ ಆಗ್ತಾಯಿದೆ, ನೀರು ಕುಡಿಬೇಕು. ಸೊ ನೀರು ಕುಡಿದು ಮಾತಾಡ್ತೀನಿ. ಲೇಟಾಗಿ ತಿಂದಿದ್ದಕ್ಕೆ ಕಾರಣ, ನಂತರ ಯಾರೂ ಮಾಡಬೇಡಿ, ಇನ್ ಟೈಮ್ಗೆ ತಿಂಡಿ. ನಾವೇನೇ ಡಯಟ್, ನಾವೇನೇ ವಾಕ್, ನಾವೇನೇ ಹೆಲ್ತಿ ಫಿಟ್ನೆಸ್ ಆಗಿದ್ದರೂ ಕೂಡ ಟೈಮ್ ಕರೆಕ್ಟಾಗಿ ತಿಂಡಿ ತಿನ್ನಬೇಕು. ಸತೀಶ್ಗೆ ಇವಾಗ ಅವರು 10 ನಿಮಿಷ ಆಯಿತು ತಿಂಡಿ ತಿಂದು, ನಾನು 10 ನಿಮಿಷ ಆಯಿತು ತಿಂಡಿ ತಿಂದು. ಅವ್ರಿಗೂ ಒಂದು ಕಪ್ ಹಾಲು ಕೊಟ್ಟೆ, 1 ನಿಮಿಷ. ಎಂಥ ಬೇಸಿಗೆ ಇರಲಿ, ಎಂಥ ಬಿಸಿಲಿರಲಿ, ಎಂಥ ಅಕ್ವಾಗಾರ್ಡ್ ಇದ್ದರೂ ಕೂಡ, ಇದು ಕಾಪರ್ ಅಕ್ವಾಗಾರ್ಡು, ಒಳಗಡೆ ಎಲ್ಲ ಕಾಪರು, ತಾಮ್ರದ ನೀರು ಕುಡಿಬೇಕು ಅಂತಾರೆ ಅಂತ ಅಂದ್ಬಿಟ್ಟು ಇದ್ರ ಒಳಗಡೆ ಏನಿದೆ ಮಿಷಿನ್ ಅದೆಲ್ಲ ತಾಮ್ರದ್ದು, ಅದನ್ನು ಹಾಕ್ಸ್ದಾಗಲೂ ನೀವು ನೋಡಿದ್ರಿ. ಬಿಸಿನೀರೇ ಕುಡಿಯೋದು ನಾನು, ಕಾಯಿಸಿ ಇಟ್ಬಿಟ್ಟಿರ್ತೀನಿ ಕೆಟಲಲ್ಲಿ, ಹೋಗಿ ಬಂದು ಬಿಸಿನೀರು ಕುಡಿತೀನಿ. ಬಿಸಿನೀರು ಕುಡಿಯೋದ್ರಿಂದ ನನಗೆ ಅಷ್ಟು ಕಫ ಇಲ್ಲ. ಕೆಮ್ಮು ಬಂದರೆ ಡ್ರೈ ಕಾಫ್. ಸೊ ಬಿಸಿನೀರು ಹೆಲ್ತ್ಗೆ ತುಂಬ ಒಳ್ಳೆಯದು. ಏನಾದರೂ ಈ ಥರ ಕಫ ಈ ಥರದ್ದೆಲ್ಲ ಬ್ಲಾಕ್ ಆದರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ಯಾವಾಗಲೂ ಡ್ರೈ ಕಾಫ್. ಏನಪ್ಪ ಅಂತಂದರೆ, ಸುಮಾರು ಜನ ಪ್ರಿವಿಯಸ್ ವ್ಲಾಗಲ್ಲಿ ಹೇಳಿದಾಗ ಸುಮಾರು ಜನ ಕಮೆಂಟಲ್ಲಿ ಹೇಳಿದ್ರಿ, ನಿಮ್ಮ ಫ್ಯಾಮಿಲಿ ವಿಷಯ ಎಲ್ಲ ಯಾಕೆ ವ್ಲಾಗಲ್ಲಿ ಶೇರ್ ಮಾಡ್ತೀರಾ ಅಂತ. ವ್ಲಾಗ್ ಅಂದಮೇಲೆ ಪ್ರತಿಯೊಂದು ಹ್ಯಾಪಿನೆಸ್ ಒಂದೇ ವಿಷಯ ಅಲ್ಲ, ಸ್ಯಾಡ್ನೆಸ್ ವಿಷಯನೂ ಶೇರ್ ಮಾಡಬೇಕಾಗುತ್ತೆ. ನಿಮ್ಮ ಸತೀಶ್ ಅಣ್ಣನ, ನಿಮ್ಮ ಪ್ರೀತಿ ಅಣ್ಣನ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಬೇಕು ಅಂತ ನಾನೇನು ಆ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಎಸ್ಪೆಷಲಿ. ಸೊ ತಪ್ಪಾಗಿ ಅನಲೈಸ್ ಮಾಡ್ಕೊಂಡಿದ್ದೀರಾ, ಹಾಗಾಗಿ ಕ್ಲಾರಿಫೈ ಮಾಡ್ತಾಯಿದ್ದೀನಿ. ನಿಮ್ಮ ಸತೀಶ್ ಅಣ್ಣ ಒಳ್ಳೆಯವರೇ, ಹಂಗಂತ ಅಂದ್ಬಿಟ್ಟು ಅವ್ರು ಕೆಟ್ಟವರು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಈ ವಿಷಯ ಎಲ್ಲರ ಫ್ಯಾಮಿಲಿಲೂ ಇದ್ದಿದ್ದೆ, ಕಾಮನ್ ಆಗಿ ಈ ಥರ ಮ್ಯಾಟರ್ ಎಲ್ಲರ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಅಂತಲ್ಲ, ನಿಮ್ಗಳ ಫ್ಯಾಮಿಲಿಯಲ್ಲೂ ಸಾಮಾನ್ಯವಾಗಿ ನಡೀತಾ ಇರುತ್ತೆ, ನಿಜ ತಾನೇ? ಸೊ ಎಲ್ಲರ ಮನೇಲೂ ಸಣ್ಣ ಪುಟ್ಟ ಜಗಳ ಇದ್ದಿದ್ದೆ. ಜಗಳ ಇಲ್ಲದೆ ಇರೋ ಮನೆ ಯಾವುದು ನನಗೆ ಹೇಳಿ ನೀವು? ಎಲ್ಲರ ಮನೆ ದೋಸೆ ತೂತೆ ಅಂತಾರಲ್ಲ ಹಾಗೆ. ಸೊ ಅದು ಜಗಳ ಅಂತಲ್ಲ ಗೈಸ್, ಮನಸ್ತಾಪ, ಹಸಿ ಮುನಿಸೋ. ನಾನಂತೂ ಮುನಿಸ್ಕೊಳ್ಳೋದು, ಮಾತು ಬಿಡೋದು ದಿನಗಟ್ಟಲೆ ವಾರಗಟ್ಟಲೆ ನನ್ನ ಜಾಯಿಮಾನದಲ್ಲಿ ನನ್ನ ಲೈಫ್ ಸ್ಟೋರಿಲಿ ನಡೆದು ಬಂದಿಲ್ಲ. ಒಂದು ಸೆಕೆಂಡ್, ಒಂದು 2-3 ಕಾರ್ಡ್ ಸೆಟ್ಗಳನ್ನ ಬುಕ್ ಮಾಡಿದ್ದೆ. ಅಫೋರ್ಡಬಲ್ ರೇಟ್ ಕೈಗೆ ಇಟಕುವ ಬೆಲೆ ಕನ್ನಡದಲ್ಲಿ. ಸೊ ರಿಸೀವ್ ಆಯಿತು ಮೀಶೋದು. ಇದನ್ನು ಒಂದ್ಸಲಿ ವೇರ್ ಮಾಡಿ ಹೇಗಿದೆ ಕ್ವಾಲಿಟಿ ಅಂತ ಚೆಕ್ ಮಾಡಿ ವಿಡಿಯೋ ಮಾಡ್ತೀನಿ, ನೀವು ಆವಾಗ ಕಮೆಂಟ್ ಮಾಡಿ. ಕಾರ್ಡ್ ಸೆಟ್ಸ್. ಸೊ ನೋಡೋಣ, ಈ ಸಲ XXL ಮಾಡಿಲ್ಲ, XL ಮಾಡಿದ್ದೀನಿ. ಕಾರಣ ಸ್ವಲ್ಪ ಸಣ್ಣ ಆಗಿದ್ದೀನಿ, ವೆಯ್ಟ್ ಲಾಸ್ ಆಗಿದೆ ಅಂತನೋ ಏನೋ ಗೊತ್ತಿಲ್ಲ, ಬಟ್ XLಲ್ಲಿ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ಈ ವಿಡಿಯೋ ಶೇಕ್ ಆದರೆ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಒಂದು ಕಡೆ ಸ್ಟಿಫಾಗಿ ಕುತ್ಕೊಂಡ್ರೆ ಚೆಂದ ಉಂಟು. ಮತ್ತು ಯಾಕಿಷ್ಟು ತಪ್ಪಾಗಿ ಅರ್ಥ ಮಾಡ್ಕೋತೀರಾ? ನಿಮ್ಮ ಸತೀಶ್ ಅಣ್ಣ ಒಳ್ಳೆಯವರೇ ಓಕೆನಾ? ಅದೇನೋ ಅಂತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ, ಆ ಥರ ನಿಮ್ಮ ಸತೀಶ್ ಅಣ್ಣ. ನನಗೆ ಮಾತ್ರ ಗೊತ್ತು, ಪ್ರತಿ ಸತಿ ಹೇಳ್ತೀನಿ, ಎವ್ರಿ ಸ್ಮೈಲಿಂಗ್ ಫೇಸಸ್ ಇರ್ ನಾಟ್ ಹ್ಯಾಪಿ ಅಂತ. ಅವ್ರಿಗೂ ನನಗೂ 15 ವರ್ಷ ಇದೆ ಗ್ಯಾಪು. 15 ವರ್ಷದ ಮುಂದದ ಯೋಚನೆ ಮಾಡಿದ್ರೆ 15 ವರ್ಷ ತನಕ ನಾವು ಬದುಕಿರ್ತೀವಾ ಏನ್ರಿ? ಹೇಳ್ರಿ ನೀವು ಲೇಡೀಸ್, ಕಮೆಂಟ್ ಮಾಡಿರಿ. ಏನು ಅಣ್ಣ ಹಂಗೆ ಹಿಂಗೆ, ನಮ್ಮ ಅಣ್ಣ ದೇವ್ರಂತವ್ರೆ. ದೇವ್ರ ಹಿಂದೆ ಇರೋ ದೆವ್ವದ ಮುಖ ಗೊತ್ತಾ ನಿಮಗೆ? 5,000 ರೂಪಾಯಿಗೆ ಯಾರಾದರೂ ಅವರು ಕೆಲಸಗಾರರ ಮುಂದೆ ಹೆಂಡ್ತಿಗೆ ಅಂದರೆ ಬೇಜಾರಾಗಲ್ವೇನ್ರಿ? ನಿಮ್ಮ ಹಸ್ಬೆಂಡು ನಿಮ್ಗೆ ಅಂದರೆ ಸುಮ್ಮನೆ ಬಿಟ್ಬಿಡ್ತೀರಾ ನೀವು? ನಾನು ಅವ್ರ ಮುಂದೆ ಏನು ಜಗಳ ಮಾಡಲಿಲ್ಲ. ನಮ್ಮ ಅಪ್ಪಾಜಿ ಗುರುಮಲ್ಲಪ್ಪನ ಮುಂದೆ ನನ್ನ ಕೋಪನ ವ್ಯಕ್ತಪಡಿಸ್ಕೊಂಡೆ. ಅದರಲ್ಲೂ ನನ್ನ ಮುಖ ತೋರಿಸ್ಲಿಲ್ಲ. ನಾನು ಅವ್ರ ಹಿಂದೆ ಅವ್ರನ್ನ ನೋಡ್ಕೊಂಡು ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಏನು ಸತೀಶ್ ಅಣ್ಣ ಏನು ಎಲ್ರಿಗೂ ಪ್ರೀತಿ ಉಕ್ಕಿ ಹರಿತೈತೆ ಊರು ತುಂಬ. ಅಯ್ಯೋ ಕತೆ, ನಿಮ್ಮ ಸತೀಶ್ ಅಣ್ಣ ಒಳ್ಳೆಯವರೇ ರೀ, ಜುಗ್ಗ ನಂಬರ್ 1 ಜುಗ್ಗ. ಮಾಡೋದು ಯಾರಿಗೆ? ನಮ್ಮ ಫ್ಯಾಮಿಲಿಗೆ ತಾನೇ, ಮನೆಗೆ ತಾನೇ, ಮಕ್ಕಳಿಗೆ ತಾನೇ. ನಾವು ಕೇಳಿದ್ವಾ?
ಕೇಳಿದ್ವೇನ್ರಿ ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಪ್ಪ, ಸೈಟ್ ತೆಕ್ಕೊಡಪ್ಪ ಅಂತ ನಾವು ಕೇಳಿದ್ವೇನ್ರಿ? ಸಾಲು ಸುಳಿಗೆ ಸಿಗಾಕೊಂಡವ್ರಿಗೆ ಗೊತ್ತು. EMI ಕಟ್ಟೋದು, ಬಡ್ಡಿ ಎಲ್ಲ ನಂಗೆ ಗೊತ್ತು. ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ. ಅದರಲ್ಲಿ ನಾನು ಒಂದಿಷ್ಟು ಅಂತ ನಾನು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ. ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗಿಟ್ಟು ನೀನು 24 ಗಂಟೆ ಕೆಲಸನೇ ಮಾಡ್ಕೊಂಡಿರಪ್ಪ ಅಂತ ಬಿಟ್ಟಿದ್ದೀನಿ. ಏನೋ ವೀಡಿಯೋ ಫೋನು ಡ್ಯಾನ್ಸ್ ಕುಣ್ಕೊಂಡಿದ್ದೀನಿ. ನನ್ನ ಫೀಲಿಂಗ್ಸ್ನ, ನನ್ನ ಲೋನ್ಲಿನೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ. ನನ್ನನ್ನು ಯಾಕ್ರಿ ಅರ್ಥ ಮಾಡ್ಕೊಳ್ಳಲ್ಲ ನೀವು? ನಿಮ್ಮ ಜೊತೆ ಎಲ್ಲ ಜಗಳ ಮಾಡಾಕ್ಬಿಡ್ತೀನಿ ಇವತ್ತು ನಾನು. ಇನ್ನೊಂದು ಸತಿ ಗೊತ್ತಿಲ್ಲ ನನಗೆ ಬೈದರೆ ನನಗೂ ಸ್ವಲ್ಪ ಪ್ರೀತಿ ಕೊಡಿ. ನಾನು ಏನು ಅಷ್ಟೊಂದು ಕೆಟ್ಟೋಳಲ್ಲ, ಓಕೆನಾ? ಸೊ ಅದು ಬಿಟ್ಟು ತಮಾಷೆಗೆ ಅಂದಿದ್ದು. ಅಷ್ಟೊಂದು ಒಳ್ಳೆಯವರಾಗಿರಬಾರ್ದು ಗೈಸ್, ಅಷ್ಟೊಂದು ಲೆಕ್ಕಾಚಾರವಾಗೂ ಇರಬಾರ್ದು. ಏನು ಹೇಳಿ? ದುಡ್ಡನ್ನ ನಾವು ಸಂಪಾದನೆ ಮಾಡೋದು ದುಡ್ಡು ನಮ್ಮನ್ನು ಸಂಪಾದನೆ ಮಾಡೋ ಥರ ಇಟ್ಕೋಬಾರ್ದು ಗೈಸ್. ಎಲ್ಲದಕ್ಕೂ ಒಂದು ಲಿಮಿಟ್ ಇಟ್ಕೋಬೇಕು. ಏನೋ ಒಂಥರ ಒಳಗೆ ವಿಲ್ವಿಲ ಅನ್ನಿಸ್ತೈತೆ, ಹೊಟ್ಟೆ ಸ್ಟೊಮಕ್ಕೆಲ್ಲ ಬಟರ್ಫ್ಲೈ ಅಂತಾರಲ್ಲ ಹಂಗಾಗ್ತಾಯಿದೆ. ಇವತ್ತಿನ ಕೆಲಸ ಏನಾಗುತ್ತೋ ಏನಂತ. ಲೆಟ್ ಮೈ ಫಿಂಗರ್ ಕ್ರಾಸ್, ಒಳ್ಳೇದಾಗಲಿ ಅಂತ ಆಶೀರ್ವದಿಸಿ. ಅವ್ರೇನಾದರೂ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ 1-1:30ಗೆ. ಯಾರೇ? ನಿಮ್ಮಣ್ಣನೇ, ಸತೀಶ್ ಅಣ್ಣನೇ, ಇನ್ಯಾರೂ ಅಲ್ಲ. ಆಮೇಲೆ ಇನ್ನೊಂದೇನೋ ಹೇಳಬೇಕಿತ್ತಾಯ್ತಾ, ನಾನು ನಂಬರ್ ಕೊಟ್ಟಿರೋದು ದಯವಿಟ್ಟು ಅದು ಆಫೀಸ್ ನಂಬರ್. ಕಾಲ್ ಮಾಡಬೇಡಿ. ಶ್ವೇತಕ್ಕ ನಂಬರ್ ಕೊಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ನಾನು ಸಿಕ್ಕಲ್ಲ, ಅದು ನನ್ನ ನಂಬರ್ ಅಲ್ಲ. ಅವರು ಹೊರಗಡೆ ಇರ್ತಾರೆ, ಕೆಲಸದಲ್ಲಿರ್ತಾರೆ, ಎಲ್ಲೋ ಚೌಟ್ರಲ್ಲಿ ಇರ್ತಾರೆ. ಯಾಕಷ್ಟು ಫೋನ್ ಮಾಡಿ ಹಿಂಸೆ ಕೊಡ್ತೀರಾ? ನೀವು ಫೋನ್ ಮಾಡಿದ ತಕ್ಷಣ ಯಾರೋ ಪಾರ್ಟಿನೋ ಯಾರೋ ಆರ್ಡ್ರ್ ಕೊಡೋಕೆ ಫೋನ್ ಮಾಡಿದ್ದಾರೆ ಈ ಥರ. ಯಾಕಂದರೆ ಅದು ರಿಗಾರ್ಡಿಂಗ್ ಆರ್ಡ್ರಿಗೆ ಅಂತಲೇ ಇಟ್ಟಿರೋ ನಂಬರ್ನ ನಾನು ನಿಮಗೆ ಕೊಟ್ಟಿರೋದು. ಅಂಥದ್ರಲ್ಲೂ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅದೊಂದು ಮಾತಾಡಬೇಕಿತ್ತು. ಇದೊಂದು ಸುಮ್ಮನೆ ಒಂದು ನಿಮ್ಮ ಜೊತೆ ಎಲ್ಲ ಚಾಟ್ ಮಾಡ್ದಂಗೆ ಆಗುತ್ತೆ, ರ್ಯಾಂಡಮ್ ವ್ಲಾಗ್ ಮಾಡ್ದಂಗೆ ಆಗುತ್ತೆ ಅಂತ 1-2-3 ಜನ ಮತ್ತೆ ಎದ್ದುಬಿಟ್ಟಿದ್ದಾರೆ. ಎಲ್ಲೋಗಿದ್ರೋ ಗೊತ್ತಿಲ್ಲ. ನನ್ನ ಡ್ಯಾನ್ಸ್ಗಳ ಬಗ್ಗೆ ತೀರಾ ವಲ್ಗರಾಗಿ ಕಮೆಂಟ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನೋಡ್ತೀನಿ. ಅಂಥ ಕೆಟ್ಟ ಮನೋಭಾವನೆ ಇರೋ ವ್ಯೂವರ್ಸ್ ನನಗೆ ಬೇಡ. ನನಗೆ ಪ್ರೀತಿ ಕೊಡೋರು ಸುಮಾರು ಜನ ಇದ್ದೀರಾ. ನನಗೆ ಅವ್ರು ಅಷ್ಟೇ ಸಾಕು, ನನಗೆ ಪ್ರೀತಿ ಕೊಡೋರು. ಸಿಸ್ ನೀವು ನನ್ನ ಇನ್ಸ್ಪಿರೇಷನ್. ಸಿಸ್ ನೀವು ನನ್ನ ಹಾಗೆ ಹಿಂಗೆ ನಿಮ್ಮನ್ನು ನೋಡಿ ನಾನು ಕೆಲಸ ಮಾಡ್ತೀನಿ, ನಿಮ್ಮನ್ನು ನೋಡಿ ನಂಗೆ ಶಕ್ತಿ ಬರುತ್ತೆ. ನೀವು ಯಾವಾಗಲೂ ಅಲ್ಬಿಟ್ಕೊಂಡು ನಗಾಡಬೇಕು, ನಾನು ಅಳಬಾರ್ದು ಅಂತ ಎಲ್ಲ ಪ್ರೀತಿ ಕೊಡೋರು. ಥ್ಯಾಂಕ್ ಯು, ಬಾಟಮ್ ಆಫ್ ಮೈ ಆರ್ಟ್. ಐ ಲವ್ ಯು ಸೋ ಮಚ್. ಲವ್ ಯು. ನಾನು ಪ್ರತಿಯೊಂದು ಕಮೆಂಟ್ಗೆ ಅರ್ಧ ಗಂಟೆ 1 hour ಆದರೂ ಬಿಟ್ಕೊಂಡು ರಿಪ್ಲೈ ಮಾಡ್ತೀನಿ. ನಿಮ್ಮೆಲ್ಲರ ಕಮೆಂಟ್ ನಾನು ಓದಿರ್ತೀನಿ. ನಾನು ಇವನ್ ಎಷ್ಟೇ ಬ್ಯುಸಿ ಆಗಿದ್ದರೂ ಕೂಡ. ಈಗ ಸತೀಶ್ ಹೇಳಿರೋ ನನಗೆ ಊಟ ಮಾಡೋಂಗಿದ್ರೆ ಮಾಡಿಕೊಂಡು ರೆಡಿಯಾಗು, ನಾನು ಫೋನ್ ಮಾಡಿದ ತಕ್ಷಣ ಚಕ್ಕಂತ ಕೆಳಗಡೆ ಬಾ ಗಾಡಿ ಎತ್ಕೊಂಡು ಅಂತ. ಬಟ್ ನಾನು ಆ ಟೈಮಲ್ಲೂ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಏನು ಹೇಳಿ? ಅಷ್ಟು ಮುಖ್ಯ ನನಗೆ ನೀವುಗಳೆಲ್ಲ. ಅದನ್ನು ನೀವು ಒಳ್ಳೆ ರೀತಿ ತೊಗೊಂಡೋಗಿ ನಾನು ಒಳ್ಳೆ ರೀತಿ ನಿಮ್ಮನ್ನು ನಡೆಸ್ಕೊತೀನಿ ಅಂತ ಅಷ್ಟೇ ಕೇಳ್ಕೊಳ್ಳೋದು. ಆಮೇಲೆ ಏನು ಗೊತ್ತಾ, ಸುಮಾರು ಜನ ಬೇಜಾರು ಮಾಡ್ಕೋತಾರೆ, ನಿಮ್ಗೆ ಸೂಟ್ ಆಗಲ್ಲ ಹಂಗೆ ಹಿಂಗೆ ಡ್ಯಾನ್ಸ್ ಅಂತ. ನನಗಿಷ್ಟ ಅಂತ ನಾನು ಮಾಡೋದು. ನಂಗೆ ಡ್ಯಾನ್ಸ್ ಬರುತ್ತೋ ಬಿಡುತ್ತೋ, ಅಷ್ಟೊಂದು ಕೆಡ್ದಾಗಂತೂ ನಾನು ಮಾಡಲ್ಲ. ಅದು ನನಗೆ ಗೊತ್ತು. ಅಷ್ಟೊಂದು ಕೆಡ್ದಾಗ ಮಾಡೋಂಗಿದ್ರೆ ನಾನು ಅಪ್ಲೋಡೇ ಮಾಡಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಿದ ಕಡೆ ಟ್ರೋಲ್ ಮಾಡಿ ಹುಜ್ಜಾಕ್ಬಿಡ್ತಾರೆ. ನನಗಿಷ್ಟ ಗೈಸ್. ನಾನು ಚಿಕ್ಕದ್ರಿಂದನೂ ನಮ್ಮ ಟೀಚರ್ಸ್ ಎಲ್ಲ ಡ್ಯಾನ್ಸ್ಗೆಲ್ಲ ಸೇರಿಸ್ಕೊತಿದ್ರು. ನನಗೆ ಖುಷಿ. ನಂಗೆ ತುಂಬ ಬೇಜಾರಾದಾಗ, ನಾನು ಒಬ್ಬಳೇ ಇದ್ದಾಗ ನಾನು ಮಾಡೋಂಥ ಮೊದಲನೇ ಕೆಲಸ ಡ್ಯಾನ್ಸ್. ಈಗ ಅಕ್ಕಪಕ್ಕ ಕೂತ್ಕೊಂಡು ಕಿತ್ತೋಗಿರೋ ವಿಷಯ ಈಗ ಗೊತ್ತಲ್ಲ, ಹಿಂಗೆ ಹಂಗೆ ಅಲ್ಲೋಗೋಣ ಬಾ ಇಲ್ಲೋಗೋಣ ಬಾ ಹಂಗೆ ಹಿಂಗೆ ಅಂತ ಟೈಮ್ ಪಾಸ್ ಮಾಡ್ಕೊಂಡು ಬೇಡದೇ ಇರೋ ಅವ್ರು ಹಾಗೆ ಇವ್ರು ಇಲ್ಲೋದ್ರು ಇವ್ರು ಅಲ್ಲೋದ್ರು, ಅವ್ರು ಅದನ್ನು ತೊಗೊಂಡ್ರಂತೆ ಇವ್ರು ಇದನ್ನು ತೊಗೊಂಡ್ರಂತೆ ಅಂತ ಕೆಟ್ಟದಾಗಿ ಗಾಸಿಪ್ ಮಾಡಿಕೊಂಡು ಕಿತ್ತೋದ ವಿಷಯ ಅಂದರೆ ಗಾಸಿಪ್ನ ತಪ್ಪು ತಿಳ್ಕೊಬೇಡಿ. ಆ ಥರ ಗಾಸಿಪ್ ಮಾಡಿಕೊಂಡು ಬೇಡದಿರೋ ಹೆಣ್ಮಕ್ಳ ಬಗ್ಗೆ ಗೂಬೆ ಕೂರಿಸ್ಕೊಂಡಿರೋಕೆ ನಂಗೆ ಬರೋಲ್ಲ. ನಾನು ಮಾಡೋದು ಇಲ್ಲ ಅಂತ ಕೆಲಸ. ಫ್ರೀ ಇದನ್ನ ಡ್ಯಾನ್ಸ್ ಮಾಡ್ತೀನಿ, ಏನೂ ಕೆಲಸ ಇಲ್ಲ ಅಂದರೆ. ನನಗಿಷ್ಟ. ಕೆಲಸ ಮಾಡ್ತಾನೆ ವೀಡಿಯೋ ಮಾಡ್ಕೋತೀನಿ, ನಂಗೆ ಅದು ಇಷ್ಟ. ಸೊ ನನ್ನ ಫೋನಲ್ಲೇ ನಾನು ಮುಳುಗೋಗಿದ್ದೀನಿ. 2.5 ಲಕ್ಷ ಕೊಟ್ಟು ಬಂಡವಾಳ ಹಾಕಿರೋದು ವೀಡಿಯೋ ಮಾಡೋಕ್ಕೆ ತಾನೆ. ಯಾರೋ ಏನೋ ಅಂದರು ಅಂತ ದೇವರಾಣೆ ಬಿಡೋದೇ ಇಲ್ಲ. ಸೊ ಬಿಟ್ಟು ಹಾಕಿ ಅನ್ನೋರೆಲ್ಲ ಬಂದು ಊಟ ಕೊಡ್ತಾರಾ? ಹೊಟ್ಟೆ ಹಸಿ ಅಂತ ಕುತ್ಕೊಂಡಂಗೆ ನಮ್ಮ ಊಟ ನಾವೇ ಮಾಡಬೇಕು. ಏನಂತೀರಾ? ನಿಜ ತಾನೇ? ಸೊ ಅದಾದಮೇಲೆ ಏನು ಗೊತ್ತಾ, ಆಮೇಲೆ ಇನ್ನೊಂದು ಹೇಳ್ತೀನಿ. ಸುಮಾರು ಜನದ ಕಮೆಂಟ್ ನಾನು ಪ್ರತಿ ಸತ ಹೇಳ್ತಾ ಇರ್ತೀನಿ, ಸಿಸ್ ನೀವು ಸೇವಿಂಗ್ಸ್ ಹೆಂಗೆ ಮಾಡ್ತೀರಾ? ಇಷ್ಟು ಗೋಲ್ಡ್ ಹೆಂಗೆ ತಗೋತೀರಾ? ವರ್ಷಕ್ಕೆ 2-3 ತಗೊಳ್ಳೋದಂತೂ ಗ್ಯಾರಂಟಿ ನೀವು.
ಗೈಸ್ ನಾನು ಪ್ರತಿ ಸಲ ಹೇಳಿದ್ದೀನಿ, ಸ್ಕೀಮ್ಸ್ ಇರುತ್ತೆ, ಚೀಟಿಗಳಿರ್ತವೆ. ನೀವು ಯಾವುದೇ ಗೋಲ್ಡ್ ಶಾಪಲ್ಲಿ ತೊಗೊಳ್ಳಿ, ನಾನು ಹೇಳಿದ ಗೋಲ್ಡ್ ಶಾಪಲ್ಲೇ ನೀವು ಬಂದು ಪರ್ಚೇಸ್ ಮಾಡಬೇಕು ಅಂತ ಅಲ್ಲ. ಬೇಕಿದ್ರೆ ಡಿಸೈನ್ ನಾನು ತೋರಿಸೋ ಡಿಸೈನ್ನ ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮಗೆ ಪರಿಚಯ ಆದವ್ರ ಅಂಗಡಿಯಲ್ಲೇ ಮಾಡಿಸ್ಕೊಳ್ಳಿ. ಆ್ಯಂಟಿಕ್ ಜ್ಯುವೆಲ್ರಿಗೆ ಈಗ ಒಂದು ಮೇಕಿಂಗ್ ಚಾರ್ಜ್ ಅಂತ ಫಿಕ್ಸ್ ಮಾಡಿರ್ತಾರೆ. ಈವನ್ ಮೇಕಿಂಗ್ ಚಾರ್ಜಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಮಾಡ್ತಾರೆ ರೇಟ್ನ. ಬಿಟ್ಟರೆ ತೀರಾ ಮರ ಯಾರೋ ನಮಗೆ 2,000 3,000 ಕಡಿಮೆ ಅಂತೂ ಕೊಡೋದಿಲ್ಲ. ಏನು 500,000 ಬಿಟ್ಕೊಡ್ತಾರೆ. ಬಿಟ್ಟರೆ ಪರ್ ಗ್ರಾಮಲ್ಲಂತೂ ಅವ್ರು ಯಾವುದೇ ರೀತಿ ಏನಾದರೂ ಬಿಗ್ ಬಜೆಟಲ್ಲಿ ತೊಗೊಂಡ್ರೆ ಕಡಿಮೆ ಮಾಡ್ತಾರೆ. ಕಡಿಮೆ ಅಂದರೆ ಏನು ತೀರಾ ಕಡಿಮೆ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆಮೇಲೆ ನಾನು ಹೆಂಗೆ ತೊಗೋತೀನಿ, ನಿಮ್ಮೆಲ್ಲರ ಕಾಮನ್ ಕ್ವೆಶ್ಚನ್, ಇಷ್ಟು ಗೋಲ್ಡ್ ಹೆಂಗೆ ತೊಗೋತೀರಾ ಸಿಸ್, ಇಷ್ಟು ಗೋಲ್ಡ್ ಹೆಂಗೆ ತೊಗೋತೀರಾ ಸಿಸ್? ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ನಾನು ಸಾರಿ ತಿಂದಿದ್ದು ಈಗ ನೀರು ಕುಡ್ದಿದ್ದು, ಇವಾಗ ಸ್ವಲ್ಪ ಕೆಳಗಡೆ ಇಳಿತಾ ಇದೆ. ಒಂದು ಒಬ್ಬಟ್ಟು ತಿಂದೆ, ಹೋಳಿಗೆ ಮಾಡ್ತಾಯಿದ್ನಲ್ಲ, ಕೈಯೆಲ್ಲ ಉರಿ ಏನೋ ಹೇಳ್ತಾ ಇದ್ದೆ. ಹಾಂ, ಚೀಟಿ ಹಾಕ್ಕೊಂಡಿದ್ದೀನಿ ಗೈಸ್, 1.5 ಲಕ್ಷ ಚೀಟಿ ಹಾಕ್ಕೊಂಡಿದ್ದೀನಿ. ಅದು ಈ ಫೆಬ್ರವರಿ ಬಂತು ಅಂದರೆ ಚೀಟಿ ಮುಗಿಯುತ್ತೆ ಆ ದುಡ್ಡು. ಆಮೇಲೆ ನನ್ನ ಸ್ಕೀಮ್ ದುಡ್ಡು 7,000 6,000 ಕಟ್ಟಬೇಕು ಪರ್ ಮಂತ್, ಅದ್ರ ದುಡ್ಡು ಚೀಟಿ. ಈಗ ಅದೇನೇ 1.5 ಲಕ್ಷ ಅಂದರೆ 3 ಲಕ್ಷ ಆಗೇ ಹೋಯ್ತಾ. ಸೊ ಈಗ ಅದು ಇದು ಈಗ ಸತೀಶ್ ಹತ್ರ ಈಗ 5,000 ಕಿತ್ಕೊಳ್ಳೋಕ್ಕೆ ಅಂತ ಹೋದೆ, ಅವ್ರು ಕೊಡಲಿಲ್ಲ. ಆ ಥರ ಮುಂಚೆ ತುಂಬ ಕೊಡ್ತಾಯಿದ್ರು, ಇವಾಗ ಸ್ವಲ್ಪ ಬಿಗಿ ಆಗಿಬಿಟ್ಟಿದ್ದಾರೆ. ಕಾರಣ ಲೋನ್ ಕಟ್ಟಬೇಕು, EMI ಕಟ್ಟಬೇಕು ಅಂತ. ಸೊ ಪಾಕೆಟಲ್ಲೆಲ್ಲ 2,000 ಆವಾಗ ತೆಗಿತಾ ಇದ್ದೆ, ಇವಾಗೆಲ್ಲ ಇಲ್ಲ ಬಿಡಿ. ಇವಾಗ ದುಡ್ಡು ಸಿಕ್ಕೋದೇ ಕಮ್ಮಿ ಆಗಿಬಿಟ್ಟಿದೆ ಗೈಸ್. ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ ಅಂತ ಅಂದ್ಬಿಟ್ಟು ಕಿತ್ಕೋತಾ ಇದ್ದೆ. ಈಗಂತೂ ತೀರಾ ಮರ ಜುಗ್ರಾಗ್ಬಿಟ್ಟವ್ರಿ, ದುಡ್ಡೇ ಕೊಡಲ್ಲ ಗೈಸ್. ಹೆಂಗೆ ಆಡ್ತಾರೆ ಅಂದರೆ, ಅಪ್ಪ ಏನಕ್ಕೆ ನಿಂಗೆ ದುಡ್ಡು, ಏನು ಬೇಕೋ ಲಿಸ್ಟ್ ಬರ್ಕೊಡು, ನಾನು ತಂದುಕೊಡ್ತೀನಿ, ದುಡ್ಡು ಏನಕ್ಕೆ ನಿಂಗೆ ಅಂತಾರೆ. ಏನು ಮಾಡ್ತೀರಾ? ಅವ್ರಿಗೆ ಗೊತ್ತು ತೊಗೊಳಕ್ಕೆ ಚಿನ್ನಕ್ಕೆ ಹಾಕ್ತಾಳೆ ಅಂತ. ಚಿನ್ನ 7,000 7,500 ಚಿನ್ನ ಆಗಿದೆ, ಸುಮ್ಮನೆ ತೊಗೊಳಕ್ಕೆ ಚಿನ್ನಕ್ಕೆ ಸುರಿತಾಳೆ ದುಡ್ಡೆಲ್ಲ ಅಂತ. ಚೆನ್ನಾಗಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂದರೆ ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಈ ಅಪ್ಪನೇ ಅನಿಸುತ್ತೆ. ಅವ್ರು ನನ್ನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡ್ಬಿಟ್ಟೆ, ಕಣ್ಣಲ್ಲಿ ನೋಡ್ಬಿಟ್ಟೆ ಹೇಳ್ಬಿಡ್ತಾರೆ. ಹೇಗೆ ತೊಗೊಳಕ್ಕೆ ಸೇಟ್ ಹೋಗ್ಬಿಟ್ಟು ಕೊಡೋಕೆ ಅಂತಾರೆ ದುಡ್ಡು ಕೇಳಿದ್ರೆ. ಸೊ ಇವಾಗಂತೂ ತುಂಬ ಕಟ್ಟಾಗ್ಬಿಟ್ಟಿದೆ ಗೈಸ್. ಏನು ಮಾಡ್ತೀರಾ? ಯಾರಿಗೆ ಹೇಳೋಣ ನನ್ನ ಪ್ರಾಬ್ಲಮ್ನ? ನನಗೆ ಯೂಟ್ಯೂಬಿಂದ ಅಂತ ಒಂದಿಷ್ಟು ಅಮೌಂಟ್ ಬರುತ್ತೆ. ಆ ಅಮೌಂಟು, ಈ ಚೀಟಿ ದುಡ್ಡು ಇದೆಲ್ಲ ಸೇರಿಸಿ ನಾನು ಗೋಲ್ಡ್ ತೊಗೊಳ್ಳೋದು. ನಿಮ್ಮ ಕನ್ಫ್ಯೂಸ್ ಕ್ಲಿಯರ್ ಆಯಿತಾ? ಇನ್ನೆಲ್ಲೂ ಬಿಟ್ಟು ಬರಲ್ಲ ಗೈಸ್, ಇನ್ಯಾರೂ ನಮಗೆ ಬಿಟ್ಟು ಕೊಡೋಲ್ಲ. ಆಮೇಲೆ ಈ ಮನೆ ಬಾಡಿಗೆ ಎಷ್ಟು ಬರುತ್ತೆ ಸಿಸ್ ನಿಮಗೆ? ಎಷ್ಟು? ನನ್ನ ಕೈಗಂತೂ 1 ರೂಪಾಯಿ ಬರಲ್ಲ ಗೈಸ್, ಐ ಸ್ವೇರ್. ನಾಳೆ ಎಲ್ಲ ಸತೀಶ್ ಅಕೌಂಟ್ಗೆ ಹೋಗುತ್ತೆ. ಅದೊಂದಷ್ಟು ಬಂದಿದ್ದಿದ್ರೆ ಇನ್ನೊಂದಷ್ಟು ಗೋಲ್ಡ್ ತಗೊಬೋದಾಗಿತ್ತು ಗೈಸ್. ಏನು ಮಾಡ್ತೀರಾ? ನನಗಂತೂ ಒಬ್ಬರು ಕೊಡಲ್ರು. ಎಲ್ಲರಿಗೂ ಕೊಟ್ಟಿಟ್ಟು ಈ ಮೇಡಮ್ ನನ್ನ ನಂಬರ್ ಗೂಗಲ್ ಪೇ ಮಾಡಿ, ಮೇಡಮ್ ನನ್ನ ನಂಬರ್ಗೆ ಫೋನ್ಪೇ ಮಾಡಿ, ಎಲ್ಲ ಕಾಲ್ ಎಲ್ಲ ಅವ್ರಿಗೇನೆ ಅಕೌಂಟ್. ನನಗಂತೂ ಇಲ್ಲ. ಏನು ಮಾಡ್ತೀರಾ? ಮಾಡಬೇಕಲ್ಲ. ಅದರಲ್ಲಿ ಒಂದು ಮನೇಲಿ ಮಾತ್ರ ನಾನು ಇಸ್ಕೊತೀನಿ. ನನಗೇನು ಬೇಕೋ ಎಲ್ಲ ಅವರೇ ತೆಕ್ಕೊಡ್ತಾರೆ. ನಾನಂತೂ ಒಂದು ಚಾಕ್ಲೇಟು ತೊಗೊಂಡು ತಿನ್ನಲ್ಲ. ಎಲ್ಲನೂ ಇಟ್ಟು ಕೂಡಿಸಿ ಹಿಂಗೇನಾದ್ರು ಒಂದು ವರ್ಷಕ್ಕೊಂದು ಏನಾದರೂ ಒಂದು ಬೈ ಮಾಡ್ತೀನಿ. ಕ್ಲಾರಿಫೈ ಆಯಿತಾ ಇನ್ನೂ ಇಲ್ವಾ? ಇನ್ನೂ ಏನಾದ್ರು ಡೌಟ್ ಇದೆಯಾ? ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಲೇಟ್ ಆದರೂ ಪರವಾಗಿಲ್ಲ, ಡಿಲೇ ಆದರೂ ಪರವಾಗಿಲ್ಲ, ಆನ್ಸರ್ ನಾ ಮಾಡ್ತೀನಿ. ಸಂಗೀತ ಅನ್ನೋಳಿಗೆ ನೀವೆಲ್ಲ ಹೋಗ್ಬಿಟ್ಟು ಬೈರಿ, ತೀರಾ ವಲ್ಗರಾಗಿ ಕಮೆಂಟ್ ಮಾಡ್ತವಳು ಅಂದ್ಕೊಳ್ಳೋ. ನಿನ್ನ ಗಂಡ ಮುದಿಗೋಬೆ, ನಿನ್ನ ಗಂಡ ಅಡುಗೆ ಭಟ್ಟ, ನನ್ನ ಗಂಡ ಮುದಿಗೋಬೆ ಆದರೂ, ನನ್ನ ಗಂಡ ಅಡುಗೆ ಭಟ್ಟ ಆದರೂ ನಾನು ಮಹಾರಾಣಿ. ನನ್ನನ್ನು ಮಹಾರಾಣಿ ಥರ ಇಟ್ಕೊಂಡಿದ್ದಾನೆ. ನಿನ್ನ ಗಂಡ ನಿನ್ನನ್ನು ಹೆಂಗೆ ಇಟ್ಕೊಂಡಿದ್ದಾನೆ? ಮಹಾರಾಣಿ ಥರ ಇಟ್ಕೊಂಡಿದ್ದಾನೆ, ಸರ್ವೆಂಟ್ ಥರ ಇಟ್ಕೊಂಡಿದ್ದಾನ? ಅದನ್ನು ಫಸ್ಟ್ ಥಿಂಕ್ ಮಾಡು. ಬೇರೆಯವ್ರ ಮನೆ ಹೆಗ್ಣ ನೋಡೋಕೆ ಬರಬೇಡ. ನಿನ್ನ ಮನೇಲಿ ವಾಸನೆ ಬರ್ತಾ ಇದೆಯಲ್ಲ, ಗಬ್ಬು ನಾತ ಬರ್ತಾ ಇದೆಯಲ್ಲ, ಇಲಿ ಮರಿ, ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕಿ ಕೈ ತೊಳ್ಕೊ. ರೋಗ ಬಂದ್ಬಿಟ್ಟತ್ತು. ಹುಷಾರು, ನನ್ನ ಸವಸಕ್ಕೆ ಬರಬೇಡ. ಓಕೆನಾ ಗೈಸ್? ಒಂದು ಕಾಲ್ ಆಯಿತು, ಇನ್ನೂ ಫೋನ್ ಬಂದಿಲ್ಲ. ಬಟ್ಟೆ ಎಲ್ಲ ಎತ್ಬಿಟ್ಟು ಐರನ್ ಮಾಡ್ತೀನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಹೋದರೆ ಅಪ್ಡೇಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ನೋಡಿ ಗಾಯ್ಸ್, 1:30 ಆಯಿತು.
ಕಾಯ್ದು ಕಾಯ್ದು ಸಾಕಾಗಿ ಒಂದು ರೌಂಡ್ ನಿದ್ದೆ ಮಾಡಿದೆ, ಐರನ್ ಮಾಡಿ ಬಟ್ಟೆ ಎಲ್ಲ. ಇನ್ನೂ ಫೋನ್ ಮಾಡಲಿಲ್ಲ. ಮಾಡ್ತಾರೇನೋ ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಆಗೋದು. ಬರೋ ನಿದ್ದೆನೂ ಬರೋಲ್ಲ ಟೆನ್ಷನ್ಗೆ. ಇವತ್ತು ಫ್ಲಾಫ್ ಅನಿಸುತ್ತೆ, ನೋಡೋಣ. ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಮಾಡಲಿಲ್ಲ ಅಂದರೆ ನಾನೇ ಫೋನ್ ಮಾಡ್ತೀನಿ. ಕಾಲ್ ಮಾಡ್ತೀನಿ ಅಂದರೆ ಯಾಕೆ ಇನ್ನೂ ಕಾಲ್ ಮಾಡಿಲ್ಲ ಅಂತ. ನಿದ್ರೆನೂ ಬರ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾಯಿದ್ದೆ. ಏನು ಮಾಡೋಣ, ಇವತ್ತೇನಾದರೂ ಫ್ಲಾಫ್ ಆಗಿಬಿಟ್ರೆ ಮತ್ತೆ ಅದ್ರ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಏನು ವಿಷಯ ಅಂತ ಸ್ವಲ್ಪ ಥಿಂಕ್ ಮಾಡಿ ಏನಾದರೂ ನಿಮ್ಗೆ ಅನಿಸಿದ್ರೆ ಯಾಕಿಷ್ಟು ಓಡಾಡ್ತಾಯಿದ್ದೀವಿ, ಏನು ಕತೆ, ಏನು ಎತ್ತ, ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಓಕೆನಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬಾಯ್, ಆಮೇಲೆ ಸಿಗ್ತೀನಿ. ಕಾಯ್ದು ಸಾಕಾಗಿ ನಿದ್ರೆನೇ ಬಂದುಬಿಡ್ತು. ಫೋನ್ ಮಾಡೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಅವರು ಕೂಡ ಬಂದವರೇ ಏನೂ ಮಾತಾಡಲಿಲ್ಲ. ನಾನು ಏನೂ ಕೇಳಲಿಲ್ಲ, ಯಾಕಂದರೆ ಹೋಗಿದ್ದ ಕೆಲಸ ಆಗಿಲ್ಲ ಅಂತ ಅನಿಸುತ್ತೆ. ಟಿ ವಿ ನೋಡಿಕೊಂಡು ನಿದ್ರೆಗೆ ಹೊರಟೋದ್ರು 5 ನಿಮಿಷಕ್ಕೆ. ಟಿ ವಿ ನ್ಯೂಸ್, ಅವ್ರು ಯಾವಾಗಲೂ ಜಾಸ್ತಿ ನೋಡೋದೆ ನ್ಯೂಸು. ಆರಾಮ್ಸೆ ನ್ಯೂಸ್ ನೋಡಿಕೊಂಡು ನಿದ್ರೆ ಮಾಡ್ತಾಯಿದ್ದಾರೆ. ನಾನು ಕೇಳಲ್ಲ, ಬೇಡವಾ, ಏನಾಯಿತು, ನನಗೊಂಥರ ಹೊಟ್ಟೆ ಒಳಗಡೆ ಸಂಕಟ ಆಗ್ತಾಯಿದೆ, ಯಾಕೇನು ಹೇಳ್ತಾ ಇಲ್ಲ ಇವರು, ಹಾಗೆ ಹೀಗೆ ಅಂತ ನೋಡಿದೆ. ಕೇಳೋಣ ಇಲ್ಲ ಜುಟ್ಟು ಹಿಡ್ಕೊಂಡು ಗುಂಜ್ಬಿಡೋಣ ಅಂತ ಅನ್ನಿಸ್ತಾಯಿತ್ತು. ಬಟ್ ಏನೂ ಮಾತಾಡ್ತಾ ಇಲ್ಲ. ಈ ಸಸ್ಪೆನ್ಸ್ ಮೇಂಟೈನ್ ಮಾಡ್ತಾಯಿದ್ದಾರಾ ಅಥವಾ ನಾನೇನಾದರೂ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ ಅಂತ ಹಿಂದೇಟ್ ಆಗ್ತಾಯಿದ್ದಾರಾ, ನನಗೆ ನಾನೇ ಈ ರೀತಿ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಬಟ್ ಅವರು ನನಗೆ ಸೀರಿಯಸ್ಸಾಗಿ ವಾರ್ನ್ ಮಾಡಿದರು, ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಎಲ್ಲೂ ಏನು ಪಬ್ಲಿಕ್ ಮಾಡಬೇಡ, ನಿನ್ನ ಬಾಯಿ ಸರಿ ಇಲ್ಲ, ಬಡಬಡ ಅಂತ ಎಲ್ಲ ಹೇಳ್ಬಿಡ್ತೀಯ ಅಂತ. ನೋಡೋ ತನಕ ಕಾಯಿದೆ, ಅವ್ರು ಏನೂ ಹೇಳಲಿಲ್ಲ. ಮುದ್ದೆ ಮಾಡು, ಹೊಟ್ಟೆ ಹಸಿತಾ ಇದೆ ಅಂದರು. ಸೊ ಹೋಗಿ ಬಿಸಿ ಬಿಸಿ ಮುದ್ದೆ ಮಾಡಿ ಊಟಕ್ಕೆ ಹಾಕ್ಕೊಟ್ಟೆ. ಆವಾಗಲೂ ಅಷ್ಟೇ, ನ್ಯೂಸ್ ಆಯಿತು, ಅವರಾಯಿತು, ಟಿ ವಿ ಆಯಿತು, ಆರಾಮ್ಸೆ ನ್ಯೂಸ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ, ಏನೂ ಹೇಳ್ತಾ ಇಲ್ಲ. ಹಂಗೂ ನಾನು ಯಾಕೆ ಏನಾಯಿತು ಅಂತ ಕೇಳಿಬಿಡೋಣ ಅಂತ ತುದಿ ಬಾಯಲ್ಲಿ ಬಂದೆ. ಏನಾದರೂ ಇದ್ದಿದ್ರೆ ಅವರೇ ಹೇಳ್ತಿದ್ರು, ಸುಮ್ಮನೆ ಯಾಕೆ ಕೇಳಬೇಕು, ಹೋಗಲಿ ಬೇಡ ಬಿಡು ಅಂದ್ಕೊಂಡು ನಾನು ಕೂಡ ಊಟ ಮುಗಿಸಿದೆ. ಅಷ್ಟರಲ್ಲಿ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ನನ್ನ ಮಗಳಿಗೆ ಇವತ್ತು ಡಬಲ್ ಧಮಾಕ ಆಯಿತಾ. 2 ಅವ್ರದ್ದು ಮೆಮೊರಿ ಟೆಸ್ಟ್ ಮತ್ತು ಸ್ಪೋರ್ಟ್ಸದು 2ರಲ್ಲೂ ವಿನ್ ಆಗಿದ್ದಾಳೆ. 2 ಸರ್ಟಿಫೈ, 2 ಮೆಡಲ್ ಕೂಡ ಕೊಟ್ಟು ಕಳಿಸಿದ್ದಾರೆ. ಕಂಗ್ರ್ಯಾಟ್ಸ್ ಚಾರು, ಲವ್ ಯು ಚಾರು. ನನ್ನ ಮಗಂದು ಇಲ್ವಾ ಅಂತ ನೀವು ಕೇಳ್ಬೋದು. ನನ್ನ ಮಗಂದು ಇದೆ. ಇದು ಪ್ರೈಮರಿ ಸೆಕ್ಷನ್ಗೆ ಇವತ್ತು ಕೊಟ್ಟಿರೋಂಥದ್ದು. ಹೈಯರ್ ಸೆಕ್ಷನ್ಗೆ 2 ಡೇಸ್ ಬಿಟ್ಟು ಕೊಡ್ತಾರಂತೆ. ಸೊ ಅವನು ಕೂಡ 2 ಬರುತ್ತೆ, ಸರ್ಟಿಫೈ ಮತ್ತು 2 ಮೆಡಲ್ ಬರುತ್ತೆ. ಅವನದು ಬಂದಾಗ ಅವನದು ವಿಡಿಯೋ ಮಾಡ್ತೀನಿ. ಈಗ ಇವಳದು ಬಂದಿದೆ ಸದ್ಯಕ್ಕೆ. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಹಾರೈಕೆ ಅವಳ ಮೇಲೆ ಆಶೀರ್ವಾದ ಇರಲಿ. ನನಗಂತೂ ತುಂಬಾ ಇಷ್ಟ. ನನ್ನ ಮಕ್ಕಳ ಮೇಲೆ ನನಗೆ ಪ್ರೌಡ್ ಇದೆ. ನನ್ನ ಮಕ್ಕಳ ಮೇಲೆ ನನಗೆ, ನಮ್ಮ ಮಕ್ಕಳು ರೀ ಅವರು, ನಾನು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗೇ ಗೊತ್ತು. ಅಷ್ಟರಲ್ಲಿ ಕೆಳಗಡೆ ಗುಡೋನಿಂದ ಹುಡುಗರು ಕರೀತಾಯಿದ್ರು, ಅಕ್ಕ ತುಂಬ ಬಾತು ಮೊಸರನ್ನ ಎಲ್ಲ ಮಿಕ್ಬಿಟ್ಟಿದೆ, ಏನು ಮಾಡೋದು ಅಕ್ಕ ಅಂತ. ಸೊ ನಮ್ಮನೆ ಹತ್ರ ವಸಂತನಗರ ಅಲ್ಲಿ ತೊಗೊಂಡು ಹೋದರೆ ಸ್ಲಮ್ಮೋರು ಒಂದು ಅಕ್ಕಿ ಕಾಳು ವೇಸ್ಟ್ ಮಾಡೋದಿಲ್ಲ. ಎಲ್ಲನೂ ನೀಟಾಗಿ ಖಾಲಿ ಮಾಡಿ ಪಾತ್ರೆ ಕೊಟ್ಟು ಕಳಿಸ್ತಾರೆ. ಅಲ್ಲಿಗೆ ತೊಗೊಂಡೋಗಪ್ಪ, ಇಲ್ಲೇನು ವೇಸ್ಟ್ ಮಾಡಬೇಡ ಅಂತ. ನೋಡಿ ಎಷ್ಟೊಂದು ಬಾತಿದೆ, ಬಿಸಿಬೇಳೆ ಬಾತಿದೆ, ಮೊಸರನ್ನ ಇದೆ, ಪ್ರತಿಯೊಂದು ನಮ್ಮದೇ ಲಗೇಜ್ ಆಟೋಗೆ ಹಾಕ್ಕೊಂಡು ಎಲ್ಲನೂ ತೊಗೊಂಡೋಗ್ತಾ ಇದ್ದಾರೆ. ಇವ್ರದ್ದು ನಂಬರ್ ಇದೆ ನನ್ನ ಹತ್ರ. ಇಲ್ಲಿ ಬ್ಲ್ಯಾಕ್ ಕಲರ್, ಅವ್ರ ಹೆಸರು ಜ್ಯೋತಿ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ನಾನು, ನೀವು ಮುಂದೆ ಹೋಗಿ ನಿಮ್ಮ ಮನೆ ಅಡ್ರೆಸ್ ತೋರಿಸಿ ಅವ್ರು ನಿಮ್ಮ ಹಿಂದೆ ಬಂದು ತಂದು ಕೊಡ್ತಾರೆ ಅಂತ. ಅವ್ರಿಗೆ ಕಾಲ್ ಮಾಡಿದ್ರೆ ಸಾಕು, ಅವರೇ ಗಾಡೀಲಿ ಬಂದು ಊಟ ತೊಗೊಂಡು ಹೋಗ್ತಾರೆ. ಯಾರೇ ತಿಂದರೂ ಸರಿ, ಒಟ್ನಲ್ಲಿ ಊಟ ವೇಸ್ಟ್ ಆಗಬಾರ್ದು. ನಾನು ಒಬ್ಬಳು ಮಿಡಲ್ ಕ್ಲಾಸ್ ಒಂದು ಹುಡುಗಿ ಆಗಿ ಅದನ್ನು ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತೀವಿ ನನಗೆ ಗೊತ್ತು ಗೈಸ್. ನೀವು ಮುಂದೆ ಹೋಗಿ ಬರ್ತಾನೆ ಅವನು. ಲೋ ಬೇಗ ಬಾ, ನೀನು ಖಾಲಿ ಮಾಡ್ಬಿಟ್ಟು ಬಾ, ಖಾಲಿ ಮಾಡ್ಕೊಂಬ. ಅಷ್ಟರಲ್ಲಿ ನಮ್ಮ ಪಾತ್ರೆ ತೊಳೆಯೋ ಕ್ಲೀನರ್ಸ್ ಕೂಗಾಡ್ತಿದ್ರು, ಶ್ವೇತಕ್ಕ ಬೆಳಗ್ಗೆಯಿಂದ ಟೀ ಕೊಟ್ಟಿಲ್ಲ, ಟೆನ್ಷನ್ ಆಗ್ತಾಯಿದೆ, ನನಗೆ ಟೀ ಬೇಕು ಅಕ್ಕ ಅಂತ. ನಾನು ಮಾಡೋ ಟೀ ನಮ್ಮ ಹುಡುಗರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇಷ್ಟ. ಸೊ ಸಂಜೆ ನಾನು ಕೂಡ ಕೈಕಾಲು ಮುಖ ತೊಳೆದು ದೀಪ ಅಂಟಿಸಿ, ಯಾಕಂದರೆ ಗುರುವಾರ ಸಂಜೆ ಪೂಜೆ ಕೂಡ ಮಾಡ್ತೀನಿ, ಅವ್ರಿಗೆಲ್ಲ ಟೀ ಮಾಡ್ಕೊಂಡು ತೊಗೊಂಡೋಗಿ ಕೆಳಗಡೆ ಕೊಡೋಣ ಅಂತ ಹೋದೆ. ಲೋಟ ತಕ್ಕ ಅದೆಲ್ಲ ಮನ್ಗೋಗಿದ್ದು ಬರ್ತೀನಿ ಅಂತ ಹೋಯ್ತವ್ರೆ ಫ್ರೆಂಡ್.
ಯಾರು ಯಾರು ಅಲ್ಲ ಕಣೋ, ಖಾಲಿ ಆದ್ರೆ ಸರಿ. ಒಟ್ನಲ್ಲಿ ತಿನ್ನಿ, ಕಷ್ಟಪಟ್ಟು ಬೆಳ್ದೀಗ ನಾವು ಕೊಂಡು ತಾನೇ ತಂದಿರೋದು ಅನ್ನನ. ಫಸ್ಟ್ ಅಲ್ಲೇ ಹೋಯ್ತೀನಿ ಅಂತ ಮೇಲ್ ಬಂದಿದ್ದೆ, ಹೋಯ್ತೀನಿ ಕಣ್ಣು ಶ್ವೇತವರೇ ಹೋಯ್ತೀನಿ. ಲೋಟ ಕೊಡು. ಅಣ್ಣ ಸಿತ್ತೂರ್ಗೆ ಅಯ್ಯೋ, ಸುತ್ತೂರು ಜಾತ್ರೆ ತೋರ್ಸಿದ್ರು ನಾನು ಕರ್ಕೊಂಡು ಹೋಗಿ ಅದಾಯ್ತು ಕಣ. ಇವತ್ತು ಲಾಸ್ಟ್. ಅಣ್ಣ ಸಿತ್ತೂರ್ಗೆ ಬರ್ತೀನಿ ಅಂತ ಬಂದ್ರ ಕಣೆ. ನಾವು ನೆನ್ನೆನೆ ಹೋಗೋಣ ಅಂತಿದ್ದೋ ಕೆಲಸ. ಈಗ ಈಗ ಓದೋದಾಯ್ತು ಕಣ. ನಿಮ್ಮ ಅಣ್ಣ ಅಲ್ಲಿ ಮನೆ ಕೆಲ್ಸಕ್ಕೆ ಹೋಗೋರೆ. ಎಷ್ಟು ಜನ ಇದು? ಇವ್ ಹಾಕೊಂಡು ಕುಡ್ಕೊಳ್ಳಿ. ಅವ್ರಿಗೂ ರತ್ನಮ್ಮ ತಗೊಳ್ಳಿ, ಟೀ ಕುಡಿದು ಕೆಲಸ ಮಾಡಿ. ಕುಡ್ಕೊಳ್ಳಿ. ಇದಕ್ಕೆ ಯಾಕ್ರಿ ಥ್ಯಾಂಕ್ಸು. ಹಾಲಿದ್ರೆ ಮಾಡ್ಕೊಡ್ತೀನಿ. ಮಾಡ್ಕೊಡಲ್ವೇನೋ ನಾನು? ಹೌದಾ? ಅಯ್ಯೋ, ಕಷ್ಟಕಾಲ. ಮನೆಗೆ ಹೋಗಿ ಬಂದು ತಿರ್ಗಾ ಎಷ್ಟು ಬಾ ಬಾ, ಇಲ್ಲ ಇದಿಡ ಪ್ಲೇಟ್ ಇಡ, ಹಾಲು ಕೊಡ್ತೀನಿ. ಅದು ನನ್ನ ಸೌಂಡ್ ಕೇಳಿದ್ರೆ ಸಾಕು ಅಳುತ್ತೆ, ಹಾಲು ಕೊಡಲಿ ಅಂತ. ತುಂಬ ಒಪ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ. ಅದು ಒಟ್ಟಾಯ್ತಾ? ಅದು ಬಾ, ಆಫೀಸ್ ರೂಮ್ಗೆ ಹೋಗ್ಬೇಡ. ರತ್ನಮ್ಮ ಈಗ ಒರ್ಸವ್ರೆ, ಬಾ. ನೀನು ಒಳಗಡೆ ಕಷ್ಟ ಮಾಡಬೇಡಿ. ಹಾಂ, ಇಲ್ಲ ಇಲ್ಲ, ಎಲ್ಲ ತಟ್ಟೆ ಹಾಕಲ್ಲ. ಹಾಂ, ಕುಡಿ. ಈಚೆ ಕಡೆ ಲೈಟ್ ಹಾಕಿ. ಹ್ಞೂ, ಸುಮ್ ಕುಡಿಬೇಕು, ಸೌಂಡ್ ಮಾಡಬಾರ್ದು. ಅವನು ಬೆಳಗ್ಗೆ ಇಡೀ ರೋಡ್ ಫುಲ್ಲು ಇದನ್ನ ಹುಡ್ಕೊಂಡು ಅನ್ನ ಹಾಲು ಮೊಸರು ಚೆಲ್ಬಿಟ್ಟು ಹೋಗೋನೆ. ವಿಕ್ಕಿ ಇದನ್ನೇ ಹುಡುಕ್ತಾ ಇದ್ದಿದ್ದ ಅವ್ನು ಸ್ಕೂಲ್ಗೆ ಹೋಗುವಾಗ. ಎರಡನೇದಾಕ ಬಂತು ಬಿಡು. ಸೊ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಸಿ ಅವರೆಲ್ಲ ಮನೆ ಗೃಹ ಪ್ರವೇಶಕ್ಕೆ ಹೋದರು. ನಾನು ಕೂಡ ಸಂಜೆ ಪೂಜೆ ಮಾಡಿದ್ದೆ. ಇವಾಗ ಚಾರುಗೆ ಓದಿಸ್ತಾ ಇದ್ದೀನಿ, ಬಿಕಾಸ್ ಆಫ್ ಅವಳಿಗೆ EVS ಇದೆ. ನೈಟ್ ಊಟಕ್ಕೆ ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಚಪಾತಿ ಮಾಡ್ತಾಯಿದ್ದೀನಿ. ನೈಟ್ ಅಂತೂ ಚಪಾತಿ, ಒಂದಿನ ರಾಗಿ ರೊಟ್ಟಿ ಇಲ್ಲ ರಾಗಿ ದೋಸೆ ಮಾಡ್ಕೋತೀನಿ. ಸೊ ಜಾಸ್ತಿ ನೈಟ್ ಚಪಾತಿ, 2 ಚಪಾತಿ ತಿಂದರೆ ಆಯಿತು ಅಂತ ಹೇಳಿ ಸ್ವಲ್ಪ ಗ್ರೇವಿ ಎಲ್ಲ ಇತ್ತು, ಬಿಸಿ ಮಾಡಿ ಚಪಾತಿ ಮಾಡಿ. ಮಗ ಕೂಡ ಟ್ಯೂಷನಿಂದ ಬಂದ, ಅವನಿಗೂ ಕೂಡ ಟೆಸ್ಟ್ ಕೊಟ್ಟಿದ್ದೆ. ಪ್ರಿಪ್ರೇಟ್ರಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಾರ ಹೋದರೆ. ಸೊ ಹಾಗಾಗಿ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.